ಯುಗಾದಿ ಅಮಾವಾಸ್ಯೆ. ಈ ಸಲ ಯುಗಾದಿ ಅಮಾವಾಸ್ಯೆ 2 ದಿನ ಬಂದಿರೋದ್ರಿಂದ ಯಾವತ್ತು ನಾವು ಪೂಜೆ ಮಾಡಬೇಕು, ಯಾವತ್ತು ಪಿತೃ ಕಾರ್ಯಗಳಿಗೆ ಶ್ರೇಷ್ಠ, ಯಾವತ್ತು ದೇವ್ರ ಮನೆಯನ್ನು ಶುಚಿಗೊಳಿಸಬೇಕು, ದೀಪ ಯಾವಾಗ ಹಚ್ಚಬೇಕು, ಯಾವಾಗ ಅಭ್ಯಂಜನ ಸ್ನಾನವನ್ನು ಮಾಡಬೇಕು, ಈ ಎಲ್ಲ ರೀತಿಯ ಒಂದಷ್ಟು ಗೊಂದಲಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಅದಕ್ಕೆ ಈ ಒಂದು ವಿಡಿಯೋ ಮೂಲಕ ನಿಮಗೆ ಉತ್ತರವನ್ನು ನೀಡ್ತಾ ಹೋಗ್ತೀವಿ. ಆ್ಯಂಡ್ ಯುಗಾದಿ ಅಮಾವಾಸ್ಯೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅಮಾವಾಸ್ಯೆಗಳಿಗೆ ಒಂದು ರೀತಿ ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನಮಾನ ಇದೆ. ಅದರಲ್ಲಿಯೂ ಕೂಡ ಚೈತ್ರ ಮಾಸದ ಕೃಷ್ಣ ಪಕ್ಷದ ಕೊನೆಯ ದಿನವಾದಂತಹ ಅಮಾವಾಸ್ಯೆ ಯುಗಾದಿ ಅಮಾವಾಸ್ಯೆ ಅಂತಲೇ ಮಹತ್ವ ಪಡೆದಿದೆ. ಚಂದ್ರಮಾನ ಯುಗಾದಿ ಹಬ್ಬದ ಮುನ್ನಾ ದಿನ ಬರುವಂತಹ ಕೊನೆಯ ಅಮಾವಾಸ್ಯೆ ಇದಾಗಿದ್ದು, ಹಳೆಯ ವರ್ಷವನ್ನು ಬೀಳ್ಕೊಟ್ಟು ಹೊಸ ವರ್ಷವನ್ನು ಬರಮಾಡಿಕೊಳ್ಳುವಂತಹ ಕಾಲ ಇದಾಗಿದೆ. ಇನ್ನು ಪಿತೃ ಕಾರ್ಯಗಳಿಗೂ ಕೂಡ ಶ್ರೇಷ್ಠ ಯುಗಾದಿ ಹಬ್ಬ. ಈ ದಿನ ಪಿತೃ ತರ್ಪಣ ನೀಡೋದ್ರಿಂದನೂ ಕೂಡ ಹಿರಿಯರ ಆಶೀರ್ವಾದ ಸದಾ ಕುಟುಂಬದ ಮೇಲಿರುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಯುಗಾದಿ ಅಮಾವಾಸ್ಯೆ ಮನಸ್ಸು ಮತ್ತು ಮನೆಯನ್ನು ಕೂಡ ಶುದ್ಧಗೊಳಿಸುವಂತಹ ದಿನ. ಈ ದಿನ ಮನೆಯನ್ನು ಕೂಡ ಶುದ್ಧಗೊಳಿಸಿ ನಕಾರಾತ್ಮಕ ಶಕ್ತಿಗಳನ್ನು ಕೂಡ ದೂರ ಮಾಡಿ ಹೊಸ ವರ್ಷದ ಶುಭಾರಂಭಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗುತ್ತೆ. ದಾನ ಧರ್ಮ, ಅನ್ನದಾನ, ವಸ್ತ್ರದಾನ ಎಲ್ಲವನ್ನೂ ಕೂಡ ಈ ದಿನ ಪುಣ್ಯ ಅಂತಲೇ ಪರಿಗಣಿಸಲಾಗುತ್ತೆ. ಹಾಗಾದರೆ ಈ ವರ್ಷ ಹೊಸ ವರ್ಷದ ಆರಂಭಕ್ಕೂ ಬರುವ ಪವಿತ್ರ ಅಮಾವಾಸ್ಯೆಯ ಮಹತ್ವವೇನು, ಈ ಒಂದು ಅಮಾವಾಸ್ಯೆ ದಿನ ಯಾವಾಗ ನಾವು ಪೂಜೆಯನ್ನು ಮಾಡಬೇಕು ಅನ್ನೋಂಥದ್ದನ್ನು ಹೇಳ್ತೀನಿ. ಆ್ಯಂಡ್ ಪಾಲ್ಗುಣ ಮಾಸ ಮುಗಿದು ಚೈತ್ರ ಮಾಸ ಬಂದಿದೆ. ಮಾರ್ಚ್ 18 ಹಾಗೆ 19 2 ದಿನವೂ ಕೂಡ ಅಮಾವಾಸ್ಯೆ ಇರೋದ್ರಿಂದ ಮಾರ್ಚ್ 19 ಬುಧವಾರ ಬೆಳಗ್ಗೆ 8:25 ಅಮಾವಾಸ್ಯೆ ಆರಂಭ ಆದರೆ, ಗುರುವಾರ ಅಂದರೆ ಮಾರ್ಚ್ 19 ಬೆಳಗ್ಗೆ 6:52 ಅಮಾವಾಸ್ಯೆ ಮುಕ್ತಾಯ ಆಗತ್ತೆ. ಯಾವಾಗ ನಾವು ಪೂಜೆ ಮಾಡಬೇಕು ಅಮಾವಾಸ್ಯೆಯ ಪೂಜೆಯನ್ನು ಅಂತ ಹೇಳಿದ್ರೆ, ಮಾರ್ಚ್ 19 ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ 6:15 ಒಳಗಾಗಿ ಇಲ್ಲವೇ 6:52 ಒಳಗಾಗಿ ಒಂದು ಪೂಜೆಯನ್ನು ಮುಗಿಸ್ಬೇಕು. ಯಾಕಂದರೆ 7 ಗಂಟೆ ಆದಮೇಲೆ ಅಮಾವಾಸ್ಯೆ ಮುಗ್ದಿರುತ್ತೆ. 2 ದಿನ ಅಮಾವಾಸ್ಯೆ ಇರೋದ್ರಿಂದ ಸೂರ್ಯೋದಯ ಯಾವಾಗ ಆಗುತ್ತೆ ಆ ಒಂದು ದಿನದಲ್ಲಿ ಅದನ್ನು ನಾವು ಅಮಾವಾಸ್ಯೆ ಅಂತ ಪರಿಗಣಿಸ್ತೀವಿ. ಯಾಕಂದರೆ ಮಾರ್ಚ್ 18 ಬೆಳಗ್ಗೆ 8:25 ಆಲ್ರೆಡಿ ಸೂರ್ಯೋದಯ ಆಗಿರೋದ್ರಿಂದ ಮಾರ್ಚ್ 19 ಬೆಳಗ್ಗೆ ನಾವು ಸೂರ್ಯೋದಯವನ್ನು ಕನ್ಸಿಡರ್ ಮಾಡಿದರೆ ಅವತ್ತಿನ ದಿನ ನಾವು ಅಮಾವಾಸ್ಯೆ ಅಂತ ಹೇಳ್ತೀವಿ. ಸೊ ಅವತ್ತಿನ ದಿನ ಅಮಾವಾಸ್ಯೆ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ಯುಗಾದಿ ಪಾಡ್ಯದ ದಿನ ಯಾವ ಸಮಯದಲ್ಲಾದರೂ ಕೂಡ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತಲೇ ಹೇಳ್ತಾರೆ. ಯಾಕಂದರೆ ಈ ಒಂದು ಅಮಾವಾಸ್ಯೆಯನ್ನು ಸರ್ವಾರ್ಥ ಸಿದ್ಧಿ ಯೋಗ ಎಲ್ಲ ದಿನವೂ ಆ ಒಂದು ದಿನ ಇರೋದ್ರಿಂದ ಆ ಒಂದು ಪಾಡ್ಯದ ದಿನ ಯಾವ ಸಮಯದಲ್ಲಾದರೂ ನೀವು ಪೂಜೆ ಮಾಡ್ಬೋದು. ಪರ್ಟಿಕ್ಯುಲರ್ ಆಗಿ ಇಂಥ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಆದರೆ ಬೆಳಗ್ಗೆ 5:30 ರಿಂದ 6:20 ನಾವು ಪೂಜೆಯನ್ನು ಮಾಡೋದ್ರಿಂದ ಒಳ್ಳೆಯದಂತ ಹೇಳ್ಬೋದು. ಹಾಗೆ ಬೆಳಗ್ಗೆ 4:30 ರಿಂದ 6:30 ಏನಿದೆ ಒಂದು ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ, ಆ ಸಮಯದಲ್ಲೂ ಕೂಡ ನಾವು ಪೂಜೆಯನ್ನು ಮಾಡಬಹುದು, ಅಮಾವಾಸ್ಯೆ ಪೂಜೆಯನ್ನು. ಹಾಗಾದರೆ ಯಾವಾಗ ನಾವು ದೇವ್ರ ಮನೆಯನ್ನು ಶುಚಿಗೊಳಿಸಬೇಕು, ಯಾವಾಗ ಕಳಸ ಪ್ರತಿಷ್ಠಾಪನೆ ಮಾಡಬೇಕು, ಇದೆಲ್ಲ ಗೊಂದಲಗಳಿಗೆ ಉತ್ತರ ಅಂತ ಹೇಳಿದ್ರೆ, ಮಾರ್ಚ್ 18ನೇ ತಾರೀಕು ಬೆಳಗ್ಗೆ 8 ಗಂಟೆ ಒಳಗಾಗಿ ದೇವರ ಮನೆಯನ್ನು ಶುಚಿಗೊಳಿಸೋದು ಒಳ್ಳೆಯದು. ದೇವರ ಸಾಮಾನುಗಳನ್ನು ಕೂಡ ಆ ಒಂದು ಸಮಯದಲ್ಲಿ ಸ್ವಚ್ಛ ಮಾಡೋದು ಒಳ್ಳೆಯದು. ಯಾಕಂದರೆ ಅಮಾವಾಸ್ಯೆ ದಿನ ನಾವು ದೇವ್ರ ಮನೆ ಶುದ್ಧೀಕರಿಸೋದಾಗಿರಲಿ ಅಥವಾ ಕಳಸ ತೆಗೆಯೋದಾಗಿರಲಿ ಅಥವಾ ಒಂದು ಕ್ಲೀನ್ ಅನ್ನುವಂಥದ್ದೇನಿದೆ ಅದು ಅಮಾವಾಸ್ಯೆ ದಿನ ಮಾಡದೇ ಇರೋದೇ ಒಳ್ಳೆಯದು. ಈ ಒಂದು ಸ್ವಚ್ಛ ಕಾರ್ಯವನ್ನು ಬೆಳಗ್ಗೆ 8 ಗಂಟೆ ಒಳಗೆ, ಮಾರ್ಚ್ 18 ಬೆಳಗ್ಗೆ 8 ಗಂಟೆ ಒಳಗೆ ಮಾಡೋದು ಶುಚಿತ್ವವನ್ನು ಕಾಪಾಡುತ್ತೆ, ಜೊತೆಗೆ ಶುಭ ಅಂತಲೇ ಹೇಳ್ಬೋದಾಗಿದೆ. ಮಾರ್ಚ್ 18 ಬುಧವಾರ ಬೆಳಗ್ಗೆ ಮಾಡೋದ್ರಿಂದ ಮಂಗಳವಾರ ಯೂಶಲ್ ಆಗಿ ಮಾಡೋದು ಬೇಡ. ಗುರುವಾರ ಅಮಾವಾಸ್ಯೆ ಇರೋದ್ರಿಂದ ಸೋಮವಾರ ಅಥವಾ ಬುಧವಾರ 8 ಗಂಟೆ ಒಳಗಾಗಿ ಒಂದು ಕ್ಲೀನ್ ಮಾಡಿಕೊಂಡ್ರೆ ಒಳ್ಳೆಯದು. ಇನ್ನು ಕ್ಲೀನ್ ಆಗಿದೆ ಅಂತ ಅದಕ್ಕೆ ನಾವು ಖಾಲಿ ಬಿಡಕ್ಕೆ ಹೋಗಬಾರ್ದು ದೇವ್ರ ಮನೆಯನ್ನು. ಅಮಾವಾಸ್ಯೆ ಯುಗಾದಿ ಹಬ್ಬದ ದಿನ ಕಳಸ ಪ್ರತಿಷ್ಠಾಪನೆ ಮಾಡಿದ್ರು ದೀಪವನ್ನಾದರೂ ಹಚ್ಚಬೇಕು. ಯಾಕಂದರೆ ನಕಾರಾತ್ಮಕ ಶಕ್ತಿಗಳು ಹೋಗಬೇಕು, ದೇವ್ರ ಮನೆಯಲ್ಲಿ ದೀಪ ಉರಿಬೇಕು. ಇನ್ನು ಆ ಒಂದು ಹಬ್ಬದ ದಿನ ಮಾರ್ಚ್ 19 ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಥವಾ ಯಾವ ಟೈಮಲ್ಲಿ ನೀವು ಪೂಜೆ ಮಾಡ್ತೀರಾ ಆ ಒಂದು ಟೈಮಲ್ಲಿ ಪಂಚಾಂಗವನ್ನು ಪೂಜೆ ಮಾಡೋದು ಕೂಡ ಒಳ್ಳೆಯದು. ಮಧ್ಯಾಹ್ನ ಅಭಿಜಿತ್ ಮುಹೂರ್ತ 12:40 ರಿಂದ 1:30 ಇದೆ. ಇನ್ನು ಸಾಯಂಕಾಲ ಅಮೃತಗಳಿಗೆ 6 ಗಂಟೆಯಿಂದ 7 ಗಂಟೆ ಇದೆ. ಸರ್ವಾರ್ಥ ಸಿದ್ಧಿ ಯೋಗ ಇರೋದ್ರಿಂದ ಯಾವ ಟೈಮಲ್ಲಾದರೂ ಕೂಡ ನೀವು ಪೂಜೆಯನ್ನು ಮಾಡಿಕೊಳ್ಬಹುದು. ಇನ್ನು ಪಿತೃ ಕಾರ್ಯಗಳನ್ನು 18 ಸಾಯಂಕಾಲ ಇಲ್ಲ ಅರ್ಲಿ ಮಾರ್ನಿಂಗ್ 6:30 ಮುಗಿಸ್ಕೊಂಡ್ರೆ ಒಳ್ಳೆಯದು. 19 ದಿನ 7 ಗಂಟೆ ನಂತರ ಯುಗಾದಿ ಹಬ್ಬವನ್ನು ಆಚರಣೆ ಮಾಡೋದು ಶುಭ ಅಂತಲೇ ಹೇಳಲಾಗುತ್ತೆ. ಒಟ್ಟಾರೆ ಹೇಳೋದಾದರೆ ಅಮಾವಾಸ್ಯೆ 2 ದಿನ ಬಂದಿರೋದ್ರಿಂದ ಮಾರ್ಚ್ 19 ಯುಗಾದಿ ಅಮಾವಾಸ್ಯೆ ಅಂತಲೇ ನಾವು ಪರಿಗಣನೆಗೆ ತೆಗೆದುಕೊಂಡು ಅವತ್ತಿನ ದಿನ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಒಳಿತಾಗುತ್ತೆ. ಹಾಗೆ ಬೇವು ಬೆಲ್ಲವನ್ನು ತಿನ್ನುವಂಥದ್ದನ್ನು ಮರಿಬೇಡಿ. ಪರಾಭವ ನಾಮ ಸಂವತ್ಸರ 2026 ಯುಗಾದಿ ಎಲ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಿಮಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಈ ಒಂದು
ಮಾಹಿತಿ ನಿಮಗೆ ಇಷ್ಟ ಆಗಿದ್ದೆ ಆದರೆ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹೆಚ್ಚಿನ ಸಂಖ್ಯೆಯಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಗ್ರಹಗತಿ ಯೂಟ್ಯೂಬ್ ಚಾನಲ್. ಮತ್ತಷ್ಟು ಮಾಹಿತಿ ಮೂಲಕ ನಿಮ್ಮ ಮುಂದೆ ಬರ್ತೀವಿ.